ಇವತ್ತು ಭಾರತ ನ್ಯೂಜಿಲೆಂಡ್ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯ ನಡೆಯುತ್ತೆ. ಹಾಸನದಲ್ಲಿ ಭಾರತ ಗೆಲ್ಲಬೇಕು ಅಂತ ಶುಭ ಹಾರೈಸಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು. ಈ ಬಾರಿ ಚಾಂಪಿಯನ್ ಟ್ರೋಫಿ ಗೆದ್ದೇ ಗೆಲ್ತೀವಿ ಅನ್ನುವಂಥ ಚರ್ಚೆ ಶುರುವಾಗಿದೆ. ನ್ಯೂಜಿಲೆಂಡ್ ಕಪ್ ಹೊಡೆಯೋದು ಕನಸಿನ ಮಾತು ಅಂತ ಕ್ರಿಕೆಟ್ ಅಭಿಮಾನಿಗಳು ನಮ್ಮ ಭಾರತೀಯ ಕ್ರಿಕೆಟ್ ಪ್ಲೇಯರ್ಸ್ಗೆ ಹಾರೈಸಿದ್ದಾರೆ. ಈ ಬಾರಿ ಕಪ್ ನಮ್ದೇ ಅಂತ ಹಾಸನದ ಕ್ರಿಕೆಟ್ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಇವತ್ತು ಭಾರತ ಪ್ಲೇಯರ್ಸ್ ಏನಿದ್ದಾರೆ ಆಟ ಆಡಲಿದ್ದಾರೆ. ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಇವತ್ತು ಮ್ಯಾಚ್ ಇದೆ. 25 ವರ್ಷಗಳ ಬಳಿಕ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಫೈನಲ್ ಪಂದ್ಯ ಇವತ್ತು ನಡೀತಾ ಇರೋದು. ಈ ಬಾರಿಯ ಚಾಂಪಿಯನ್ ಟ್ರೋಫಿ ನಾವು ಮುಡಿಗೆ ಏರ್ಸ್ಕೋತೀವಿ ಅಂತೇಳಿ ನಮ್ಮ ಭಾರತೀಯರು, ಅದರಲ್ಲೂ ಕೂಡ ಕರ್ನಾಟಕದ ಹಾಸನದ ಕ್ರೀಡಾ ಪ್ರೇಮಿಗಳು ಹಾರೈಸಿದ್ದಾರೆ. ಈ ಬಾರಿ ಭಾರತದ ಕ್ರಿಕೆಟ್ ಪ್ಲೇಯರ್ಸ್ ಏನಿದ್ದಾರೆ ಬಹಳ ಚೆನ್ನಾಗಿ ಆಡಲಿ, ಈ ಬಾರಿ ಟ್ರೋಫಿಯನ್ನು ಗೆದ್ಕೊಂಡು ಬರಲಿ ಅಂತ. ರೋಹಿತ್ ಶರ್ಮಾ ಪಡೆ ಯಾವ ರೀತಿಯಾಗಿ ಆಡುತ್ತೆ, ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆಯನ್ನು ನಮ್ಮ ಕನ್ನಡಿಗರು ಕೂಡ ಕೊಡ್ತಾ ಇದ್ದಾರೆ. ಭಾರತದಾದ್ಯಂತ ಕೂಡ ಈಗ ಇದೇ ಚರ್ಚೆ ಆಗ್ತಾ ಇರೋದು. ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಇವತ್ತಿನ ಫೈನಲ್ ಪಂದ್ಯ ಹೇಗಿರುತ್ತೆ ಅನ್ನುವಂಥದ್ದು. ಹಾಲಿ ಚಾಂಪಿಯನ್ ಆಗಿದ್ದಂಥ ಭಾರತ ತಂಡ 2017ರಲ್ಲಿ ಫೈನಲ್ ಪ್ರವೇಶ ಮಾಡಿತ್ತು. ಆಗ ರನ್ನರ್ ಅಪ್ ಆಗಿತ್ತು ಇಂಡಿಯಾ. ಈಗ ಸದ್ಯಕ್ಕೆ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಫೈನಲ್ ಪಂದ್ಯ ಇವತ್ತು ನಡೆಯುತ್ತೆ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ. ಇದಕ್ಕಾಗಿ ಕಪ್ ಗೆಲ್ಲೇಬೇಕು ಅಂತ ಹಾರೈಸಿದ್ದಾರೆ ಹಾಸನದ ಜನತೆ. ಚಾಂಪಿಯನ್ ಟ್ರೋಫಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೀತಾ ಇದೆ. ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ ಇದೊಂದು ಹಬ್ಬದ ದಿನ. ಹಾಸನದಲ್ಲೂ ಕೂಡ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದರಲ್ಲೂ ಕ್ರಿಕೆಟ್ ಅಂತ ಅಂದರೆ ಹಾಸನದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು, ಜೊತೆಗೆ ಸಡಗರ ಸಂಭ್ರಮದಿಂದ ಅದನ್ನು ಎಂಜಾಯ್ ಮಾಡ್ತಾರೆ. ಈಗ ನಮ್ಮ ಜೊತೆಗೆ ಒಂದಿಷ್ಟು ಹಾಸನದಲ್ಲಿ ಹುಡುಗರಿದ್ದಾರೆ, ಜೊತೆಗೆ ಯುವತಿಯರಿದ್ದಾರೆ. ಎಲ್ಲರೂ ಕೂಡ ಮಾತನಾಡ್ಸೋಣ. ಮ್ಯಾಚ್ ಇದೆ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಫೈನಲ್ ಮ್ಯಾಚ್ ನಡೆಯುತ್ತೆ. ಏನು ಹೇಳ್ತೀಯ ಮೊದಲನೇದಾಗಿ? ನಾವು ವಿರಾಟ್ ಕೊಹ್ಲಿ ಫ್ಯಾನ್ಸು. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಜೈ RCB, ಜೈ ಇಂಡಿಯಾ. ಅದಕ್ಕೆ ನಾವು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ನ್ಯೂಜಿಲೆಂಡ್ ಅವರೇ ಹೋಗ್ಬಿಡಿ ಮನೆಗೆ, ಇಂಡಿಯಾನೇ ಗೆಲ್ಲೋದು. ಸುಮ್ಮನೆ ಆಟ ಆಡೋಕ್ಕೆಲ್ಲ ಹೋಗ್ಬೇಡಿ, ಡಿಕ್ಲೇರ್ ಕೊಟ್ಬಿಡಿ ಮೊದಲೇ. ನಾವು ಗೆಲ್ತೀವಿ ಕನ್ಫರ್ಮ್. ಇವತ್ತು ನಾವು ಗೆದ್ದೇ ಗೆಲ್ತೀವಿ. ಹೆಂಗೆ ಹೇಳ್ತೀಯ ಅಂತ? ಯಾಕೆಂದರೆ ಇಂಡಿಯಾ ಫಾರ್ಮ್ ಇರೋದೇ ಹೆಂಗೆ ಸರ್, 11 ಜನ ಪ್ಲೇಯರ್ಸು 11 ಥರ ಆಡ್ತಾರೆ. ಎಲ್ಲರನ್ನೂ ಚಿಂದಿ ಉರಾಯಿಸ್ಬಿಡ್ತಾರೆ. ಈಗ ನಮ್ಮ ಜೊತೆ ಮತ್ತೆ ಯುವತಿಯರಿದ್ದಾರೆ, ಯುವತಿಯರನ್ನ ಮಾತನಾಡ್ಸೋಣ. ಏನು ಹೇಳ್ತೀಯಮ್ಮ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಫೈನಲ್ ಹಣಾಹಣಿ? ಯಾಕಂತಂದರೆ ಎಲ್ಲ ಪಂದ್ಯಗಳನ್ನು ಕೂಡ ಗೆದ್ದು ಬಂದಿದೆ ಭಾರತ. ಪಾಕಿಸ್ತಾನದ ವಿರುದ್ಧ ಆಗ್ಬೋದು, ಆಸ್ಟ್ರೇಲಿಯಾ ವಿರುದ್ಧ ಆಗ್ಬೋದು, ಎಲ್ಲ ಮ್ಯಾಚನ್ನು ಹಂತವಾಗಿ ಗೆದ್ದಿದೆ. ಫೈನಲ್ ಮ್ಯಾಚ್ ಆಡಲಿಕ್ಕೆ ಕ್ಷಣಗಣನೆ ಆಗ್ತಾ ಇರುವಂಥದ್ದು. ಏನು ಹೇಳ್ತೀನಿ ಸರ್? ಇಷ್ಟು ಮ್ಯಾಚಲ್ಲೇ ನಮಗೆ ಗೊತ್ತಾಗುತ್ತೆ ಭಾರತದ ಕೆಪಾಸಿಟಿ ಏನು ಅಂತ. ನಾನು ಇಷ್ಟ ಹೇಳೋದು, ಈ ಸಲ ಚಾಂಪಿಯನ್ಶಿಪ್ ಟ್ರೋಫಿ ನಮ್ಮದೇ. ನಿಮಗೆ ಮ್ಯಾಚಲ್ಲಿ ಭಾರತದ ಟೀಮ್ನಲ್ಲಿ ಯಾರು ಇಷ್ಟ ಆಗ್ತಾರೆ? ಸರ್ ನಂಗೆ ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಎಲ್ಲರೂ ಇಷ್ಟ ಸರ್. ಎಲ್ಲರೂ ಇಷ್ಟ ಸರ್, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಎಲ್ಲ ನೋಡಿದಿರಾ? ಹಾಂ ಸರ್, ನೋಡಿದ್ದೀನಿ. ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಮ್ಯಾಚ್ ನೋಡಿದ್ವಿ ಇವಾಗಿನ್ನು. ಚೆನ್ನಾಗಿ ಆಡ್ತಾರೆ ಸರ್. ಪಕ್ಕ ಈ ಸಲ ಚಾಂಪಿಯನ್ಶಿಪ್ ಟ್ರೋಫಿ ನಮ್ಮದೇ. ನೀನೇನು ಹೇಳ್ತೀಯಮ್ಮ? ಇಂಡಿಯಾ ತುಂಬ ಚೆನ್ನಾಗಿ ಆಡ್ತಿದೆ, ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ. ನೋಡಿದೆ, ಎಷ್ಟು ಮ್ಯಾಚ್ ನೋಡಿದೆ? ತುಂಬ ನೋಡಿದ್ದೀನಿ. ಅಪ್ಪ ನೋಡೋದು ನಾನು ನೋಡಿದ್ದೀನಿ ಅಷ್ಟೇ. ನೀನೇನು ಹೇಳ್ತೀಯಮ್ಮ? ಇಂಡಿಯಾ ಎಲ್ಲದರಲ್ಲೂ ವಿನ್ ಆಗಿದೆ, ಸೊ ಇದರಲ್ಲೂ ವಿನ್ ಆಗಲಿ, ಚಾಂಪಿಯನ್ಸ್ ಆಗಲಿ ಅಂತ ಹೇಳ್ತಿದ್ದೀನಿ. ನ್ಯೂಜಿಲೆಂಡ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥದ್ದು. ಹೌದು. ಸೊ ಇಂಡಿಯಾ ಔಟ್ ಮಾಡುತ್ತೆ ಚೆನ್ನಾಗೆ, ಸೊ ವಿನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಏನು ಹೇಳ್ತೀಯಮ್ಮ? ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ, ಚೆನ್ನಾಗಿ ವಿನ್ ಮಾಡಲಿ ಅಂತ ಅಷ್ಟೇ. ರೋಹಿತ್ ಶರ್ಮಾ ಪಡೆಗೆ ಆಲ್ ದ ಬೆಸ್ಟ್. ಎಲ್ಲರಿಗೂ ಅಷ್ಟೇ. ಈಗ ಮತ್ತೆ ಇನ್ನೊಂದಿಷ್ಟು ಜನ ಇದ್ದಾರೆ, ಹುಡುಗರನ್ನ ಮಾತಾಡ್ಸೋಣ. ಏನಪ್ಪ ನಿನ್ನ ಹೆಸರೇನು? ಡಿಂಪನ್. ಇಂಡಿಯಾ ಚೆನ್ನಾಗಿ ಆಡ್ತಿದೆ. KL ರಾಹುಲ್ ಈ ಸತಿ ಸೆಂಚುರಿ ಹೊಡಿಲೇಬೇಕು. ಇಷ್ಟು ಮ್ಯಾಚ್ನಿಂದ ಚೆನ್ನಾಗಿ ಆಡ್ತಿಲ್ಲ, ಫಿನಿಶ್ ಮಾಡ್ತಾ ಬಂದಿದ್ದು KL ರಾಹುಲ್. ಈ ಮ್ಯಾಚಲ್ಲಿ ಸೆಂಚುರಿ ಹೊಡೆದು ಚೆನ್ನಾಗಿ ಗೆಲ್ಲಬೇಕು. ಕನ್ನಡಿಗ KL ರಾಹುಲ್ ಸಾಕಷ್ಟು ಆಡ್ತಾರೆ ಅನ್ನುವ ಮಾತುಗಳನ್ನ ಹೇಳ್ತಾರೆ. ನೀವೇನು ಹೇಳ್ತೀರಿ? ನಾವು ವಿರಾಟ್ ಕೊಹ್ಲಿ ಫ್ಯಾನ್ಸು. ಹಾಗಾಗಿ ಇಂಡಿಯಾ ತುಂಬ ಫಾರ್ಮಲ್ಲಿದೆ. ಎಲ್ಲ ಮ್ಯಾಚು ಗೆದ್ದಿದೆ. ಈ ಫೈನಲ್ ಮ್ಯಾಚು ಗೆಲ್ಲಬೇಕು. 2022 ಸೇಡ್ ತೀರ್ಸ್ಕೊಬೇಕು. ಆಸ್ಟ್ರೇಲಿಯಾ ಮೇಲೆ ಸೇಡ್ ತೀರ್ಸ್ಕೊಂಡು ಆಗಿದೆ. ಈಗ ಫೈನಲ್ ಕಪ್ ಹೊಡಿಬೇಕು. ನೀನೇನು ಹೇಳ್ತೀಯಪ್ಪ? ಏನು ಹೇಳ್ತೀಯ? ಬೂಮ್ರಾ ಇಂಜೂರ್ ಆಗಿದ್ದಾರೆ, ಅದು ಒಂದು ಬೇಜಾರು ವಿಷಯ. ಆದರೆ KL ರಾಹುಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ಹೊಡೆದು ಚೆಚ್ಚುತ್ತಾರೆ ನ್ಯೂಜಿಲೆಂಡ್ನ. ನ್ಯೂಜಿಲೆಂಡ್ ಕನಸಲ್ಲಿ ಅಷ್ಟೇ ಗೆಲ್ಲೋದು.
ರಿಯಲ್ ಅಂತೂ ಇಂಡಿಯಾನೇ. ಇಂಡಿಯಾನೇ. ಹಾಂ, ಹಂಗಾರೆ ಇಂಡಿಯಾ ಜೋರಾಗಿ ವಿನ್ ಆಗುತ್ತಾ? ವರುಣ್ ಚಕ್ರವರ್ತಿ ಅವರಿಗೆ ಆಲ್ ದ ಬೆಸ್ಟ್. ಬಿಕಾಸ್ ಅವರು ಇದು ಫಸ್ಟ್ನೇ ಟೈಮ್ ಅವರು ಸೆಲೆಕ್ಟ್ ಆಗಿರೋದು ಇಂಡಿಯನ್ ಟೀಮಿಗೆ. ಆಲ್ ದ ಬೆಸ್ಟ್ ವರುಣ್ ಚಕ್ರವರ್ತಿ, ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇದಿಷ್ಟು ಹಾಸನದ ಕ್ರಿಕೆಟ್ ಪ್ರೇಮಿಗಳು ಹೇಳುವಂಥ ಮಾತು. ಒಟ್ಟಾರೆ ನಾವು ಕೂಡ ಆ ಕ್ಷಣಗಣನೆಯನ್ನು ಕಾಯ್ತಾ ಇರುವಂಥದ್ದು. ಭಾರತ ಗೆದ್ದೇ ಗೆಲ್ಲುತ್ತೆ, ನ್ಯೂಜಿಲ್ಯಾಂಡ್ ಸೋಲುತ್ತೆ ಅನ್ನುವ ಮಾತುಗಳನ್ನ ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.